ಮನುಷ್ಯನಲ್ಲಿ 3 ಗುಣ ಇದೆ ಅಂತ ಹೇಳೋದಲ್ಲ, ನಾವು ನಮ್ಮಲ್ಲಿ ಆ 3 ಗುಣ ಯಾವುದು ಅಂತ ತಿಳ್ಕೋಬೇಕು. ಒಂದು ತಮಸ್, ಪ್ರಾಣಿ ಗುಣ. ರಜಸ್, ರಾಕ್ಷಸ ಗುಣ. ಸತ್ವ, ದೈವಿಕ ಗುಣ. ತಮೋ ರಜೋ ಸತ್ವ. ಪ್ರಾಣಿ ಗುಣ ಜಡತ್ವ ಅಷ್ಟೆ. ರಾಕ್ಷಸ ಗುಣ ಕೋಪ, ತಾಪ, ದ್ವೇಷ. ದೈವಿಕ ಗುಣ ಸತ್ವ, ಮಾನವೀಯತೆ. ನಮ್ಮಲ್ಲಿ ಎಷ್ಟು ಮನುಷ್ಯ ಇದ್ದಾನೆ, ಎಷ್ಟು ಪ್ರಾಣಿ, ಎಷ್ಟು ರಾಕ್ಷಸ. ಜಾಸ್ತಿ ಮನುಷ್ಯತ್ವ ಇದ್ದರೆ ಅದರೊಳಗಿಂದ ದೈವತ್ವನ ತೆಗಿಬಹುದು. ದ ಫೈನರ್ ವರ್ಷನ್ ಆಫ್ ಹ್ಯೂಮನ್ ಈಸ್ ಡಿವೈನ್. ಈಗ ತಮಸ್ಸು ಇರುತ್ತೆ, ಎಲ್ಲರಿಗೂ ಇರುತ್ತೆ, ಇಲ್ಲದೆ ಇರೋದಿಲ್ಲ. ಅದನ್ನು ಸಾತ್ವಿಕ್ ತಮಸ್ಸು ಮಾಡಬೇಕು. ರಜಸ್ಸು ಇರುತ್ತೆ, ಅದಕ್ಕೂ ಸತ್ವಗುಣ ಕೊಟ್ಟು ಸಾತ್ವಿಕ್ ತಮಸ್, ಸಾತ್ವಿಕ್ ರಜಸ್, ಸಾತ್ವಿಕ್ ಸತ್ವ ಮಾಡಬೇಕು. ಆವಾಗ ಅದು ಸಮ ಆಗುತ್ತೆ. ಸತ್ವ ರಜೋ ತಮ 3 ಸಮ ಆಗುತ್ತೆ ನಮ್ಮ ಗುಣ. ಹೀಗಾದಾಗ ನಮಗೆ ನೋಡೋ ದೃಷ್ಟಿ ಬದಲಾಗುತ್ತೆ. ಅಂದರೆ ಈ 2 ಕಣ್ಣಿಂದ ನೋಡ್ತಾ ಇದ್ದೀವಲ್ಲ, ಇನ್ನೊಂದು ಯಾವುದೋ ಕಣ್ಣು ತೆಗೆದಿದೆಯೇನೋ. ಐ ಆಫ್ ಅವೇರ್ನೆಸ್ ವಿಲ್ ಓಪನ್ ವಿತ್ ದಿ ಬ್ಯಾಲೆನ್ಸ್ ಆಫ್ ದಿ 3 ಗುಣಾಸ್. ಅದು ಕಣ್ಣು ತೆಗೆದಾಗ ನಾವು ಹೇಳ್ತೀವಿ, ಒಂದು ಕಣ್ಣು ಸೂರ್ಯ, ಒಂದು ಕಣ್ಣು ಚಂದ್ರ, ಒಂದು ಕಣ್ಣು ಅಗ್ನಿ ಅಂತ. ಅಗ್ನಿ ಕಣ್ಣು ತೆಗೆಯುತ್ತೆ ಅಂತ. ಸೂರ್ಯ ಕಣ್ಣು ಬಲಗಡೆ ಮೆದುಳು, ಚಂದ್ರನ ಕಣ್ಣು ಅಂದರೆ ಎಡಗಡೆ ಮೆದುಳು, ಇಡ ಪಿಂಗಳ ಮಧ್ಯದ ಸುಷುಮ್ನ ಅಗ್ನಿನಾಡಿ ಅಂತ. ಆ 3 ನಾಡಿಗಳು ಅಂದರೆ ಅಗ್ನಿನಾಡಿ ಜಾಗೃತವಾದಾಗ ಅಗ್ನಿ ಕಣ್ಣು ತೆರೆಯುತ್ತೆ. ಆಗ ನಮಗೆ ಗುಣ ಎಲ್ಲ ಸಮತ್ವವಾಗಿರೋದು ಗೊತ್ತಾಗುತ್ತೆ. ನಾವು ಎಲ್ಲವನ್ನು ಗ್ರಹಿಸ್ತೀವಿ ಚೆನ್ನಾಗಿ. ಈ ಸೂರ್ಯನಲ್ಲೂ ಕೂಡ, ಹೊರಗಡೆ ಕಾಣ್ತಾ ಇರೋ ಸೂರ್ಯನಲ್ಲೂ ಕೂಡ ಒಂದು ಅಂಶ ಇದೆ. ಈ 3 ಅಂಶ ಇದೆ. ನಮ್ಮೊಳಗಿರೋ ಒಂದು ಜ್ಞಾನದ ಸೂರ್ಯನಲ್ಲೂ ಈ ಅಂಶ ಇದೆ. ಅದನ್ನು ಗಾಯತ್ರಿ ಅಂತ ಹೇಳ್ತಾರೆ, ಸಾವಿತ್ರಿ ಅಂತ ಹೇಳ್ತಾರೆ, ಸರಸ್ವತಿ ಅಂತ ಹೇಳ್ತಾರೆ. ಇದು 3 ಸೇರಿದೆ ಭಗ ಅಂತ. ಸೂರ್ಯನಲ್ಲಿ ಭಗ ಅಂದರೆ ಸೂರ್ಯ. ಸೂರ್ಯನಲ್ಲಿ ಆ 3 ಅಂಶಗಳು ಸೇರಿದೆ. ತ್ರಿಕಾಲದಲ್ಲೂ ಕೂಡ 3 ಶಕ್ತಿಗಳು ಅದರಲ್ಲಿ ಇದೆ. ಈ 3 ಅನ್ನೋದು ಎಷ್ಟು ಪ್ರಾಮುಖ್ಯತೆ ಆಗಿದೆ ಅರ್ಥ ಮಾಡ್ಕೊಳ್ಳೋಕ್ಕೆ ಅಂದರೆ, ನಾವು ಬಿಡುಗಡೆ ಆಗ್ತೀವಿ, ಇಷ್ಟೊಂದರಿಂದ ಬಿಡುಗಡೆ ಆಗ್ತೀವಿ. ಯಾವುದಕ್ಕೂ ಅಂಟ್ಕೊಳ್ಳಲ್ಲ ಈ 3 ಗೊತ್ತಾದ ಮೇಲೆ. ಆವಾಗ ನಮ್ಮಲ್ಲಿ ಬರುವ ಆಸೆಗಳೆಲ್ಲ ಕಾಮ ಏನು, ಆ ಕಾಮಕ್ಕೆ ಸರಿಯಾಗಿ ಅರ್ಥ ಸಂಪಾದನೆ ಆಗಿ ಧರ್ಮವನ್ನು ಮಾಡ್ತೀವಿ. ಧರ್ಮಾರ್ಥ ಕಾಮಗಳು ನಮ್ಮಿಂದ ಬಿಡುಗಡೆಯಲ್ಲಿ ಆಗತ್ತೆ. ನಾವು ಇಷ್ಟಪಟ್ಟಿದ್ದು ಅದಕ್ಕೇನು ಬೇಕೋ ಸಿಗುತ್ತೆ, ಅದು ಧರ್ಮ ಆಗುತ್ತೆ. ಮೋಕ್ಷದಲ್ಲಿ ಕೆಲಸಗಳನ್ನ ಮಾಡ್ತೀವಿ. ಅದಕ್ಕೆ ತಾಯಿಯನ್ನು ತ್ರಿವರ್ಗದಾತ್ರಿ ಸುಭಗ, ಭಗ ಅಂದರೆ ಸೂರ್ಯ, ಸುಭಗ ಅದರಲ್ಲಿರುವಂತಹ ಶಕ್ತಿ. ತ್ರಿವರ್ಗದಾತ್ರಿ ಸುಭಗ. ಅವಳು ಯಾರು? ತ್ರಯೀ ತ್ರಿವರ್ಗದಾತ್ರಿ ಸುಭಗ, ತ್ರಿಗುಣಾತ್ಮಿಕ ಅವಳು. ಅದನ್ನು ನಾವು ಆ ದೇವಿಯನ್ನು ಜ್ಞಾಪಿಸ್ಕೊಳ್ಳೋವಾಗ ಈ ರೀತಿ ಜ್ಞಾಪಿಸ್ಕೊಂಡ್ರೆ ನಮ್ಮ ಲೆವೆಲ್ಲು, ಯೋಚನೆ ಮಾಡೋ ಲೆವೆಲ್ಲೇ ಜಾಸ್ತಿ ಆಗುತ್ತೆ. ಕ್ಷರ ಅಂದ್ರೇನು, ಅಕ್ಷರ ಅಂದ್ರೇನು? ಇಬ್ಬರು ಇದ್ದಾರೆ, ಕ್ಷರ ಅಕ್ಷರರು ಪುರುಷರು ಇದ್ದಾರೆ ಅಂತ ಹೇಳ್ತಾರೆ. ಯಾವುದು ಕ್ಷರ ಅಕ್ಷರ ಅಂದರೆ? ಒಂದು ಕ್ಷರ ಅಂದರೆ ನಾಶವಾಗುವ ಪ್ರಪಂಚವೂ ಇದೆ, ಅಕ್ಷರ ಅಂದರೆ ನಾಶವಾಗದೇ ಇರೋ ಪ್ರಪಂಚಕ್ಕೂ ಇದೆ. ಎಲ್ಲವೂ ಕಾಣಿಸುತ್ತೆ ನಮಗೆ, ನಾವು ಒಡೆಯರಾಗ್ತೀವಿ. ಕ್ಷರಾಕ್ಷರಾತ್ಮಿಕ, ಎಲ್ಲರೆಲ್ಲ ಆತ್ಮವೇ ಅವಳು. ಈ ಬಂದು ಹೋಗೋದ್ರಲ್ಲೂ ಅವಳಿದ್ದಾಳೆ, ಇರೋದ್ರಲ್ಲೂ ಅವಳಿದ್ದಾಳೆ, ನಾಶವಾಗೋದ್ರಲ್ಲೂ ಇದ್ದಾಳೆ, ನಾಶವಾಗದೇ ಇರೋದ್ರಲ್ಲೂ ಇದ್ದಾಳೆ, ನಮ್ಮಲ್ಲಿ ನಾಶವಾಗೋ ಬಾಡಿನಲ್ಲೂ ಇದ್ದಾಳೆ,
ನಾಶವಾಗದಿರೋ ನಮ್ಮ ಆತ್ಮದಲ್ಲೂ ಇದ್ದಾಳೆ. ಕ್ಷರಾತ್ಮಿಕ, ಎಲ್ಲದರಲ್ಲೂ ಇದ್ದಾಳೆ. ಸರ್ವಲೋಕೇಶಿ, ವಿಶ್ವಧಾರಿಣಿ. ಅವಳನ್ನು ಕರೆದಾಗ ವಿ ಫೀಲ್ ವಿ ಆರ್ ಹೋಲ್. ಕ್ಷರ ಸರ್ವಲೋಕೇಶಿ ವಿಶ್ವಧಾರಿಣಿ, ತ್ರಿವರ್ಗದಾತ್ರಿ ಸುಭಾಗ, ತ್ರ್ಯಂಬಕ ಅಂತ ಅದಕ್ಕೆ ಅವಳಿಗೆ ಹೇಳೋದು 3ನೇ ಕಣ್ಣು. ತ್ರ್ಯಂಬಕ, ತ್ರಿಗುಣಾತ್ಮಿಕ ಅಂತ ಆ ದೇವಿಯನ್ನು ನಾವು ಸ್ಮರಣೆ ಮಾಡಬೇಕು. ಹಾಗೆ ಸ್ಮರಣೆ ಮಾಡಿದಾಗ ನಮ್ಮಲ್ಲಿ ಇರುವ ಕೋಪ, ದ್ವೇಷ, ಈ ಮಹಿಷಾಸುರನ ಥರ ಇರೋರೆಲ್ಲ ಹೊರಟೋಗ್ತಾರೆ. ಮುಂಡಾಸುರ ನಿಶೋಧಿನಿ, ಅದಕ್ಕೆ ಅವಳನ್ನು ಚಂಡಿಕಾ ಅಂತ ಹೇಳ್ತಾರೆ. ಇದೆಲ್ಲ ಹೋದ್ರೇ ಇದಿಷ್ಟು ಇವಾಗ ಹೇಳಿದ್ದೆಲ್ಲ ಗುಣಗಳು ಹೊರಗಡೆ ಬರೋಕ್ಕೆ ಸಾಧ್ಯ. ನಾವು ಕೋಪ ಬರುತ್ತದೆ, ಮಹಿಷಾಸುರ, ಮುಂಡಗಳು ಅಂದರೆ ಎಲ್ಲ ಅಹಂಕಾರಗಳು, ಎಲ್ಲ ಅಸುರರು, ಎಲ್ಲರೂ. ಮುಂಡಾಸುರ ನಿಶೋಧಿನಿ, ಅವಳು ಚಂಡಿಕಾ. ಅಮ್ಮ ಚಂಡಿಕಾ, ನನ್ನಲ್ಲಿರೋ ಮುಂಡರನ್ನು ನೀನು ನಾಶ ಮಾಡು. ಕ್ಷರ ಮತ್ತು ಅಕ್ಷರಗಳಲ್ಲಿ ನೀನಿದೆಯಾ, ನೀನು ಯಾರು ಅಂದರೆ ಒಂದು ದೊಡ್ಡ ಅವತಾರವಾಗಿದೆಯಾ ನೀನು. ಅದನ್ನು ಮಹೇಶ್ವರಿ ಅವತಾರ ಅಂತ ಹೇಳ್ತಾರೆ. ಮಹೇಶ್ವರಿ ನೀನು, ಮಹತ್ತರವಾದ ಮಹಿಮೆಗಳನ್ನು ಉಳ್ಳವಳು ನೀನು. ಎಲ್ಲವನ್ನ ನೀನು ಮನಸ್ಸು ಮಾಡಿದ್ರೆ ಪ್ರಳಯದಲ್ಲಿ ಒಂದು ಗ್ರಾಸವಾಗಿ ತಿಂದ್ಬಿಡ್ತೀಯಾ. ಮಹಾಶನ ಅಂದರೆ ಎಲ್ಲವನ್ನೂ ನಾಶ ಮಾಡ್ತೀಯಾ. ಬ್ರಹ್ಮಾಂಡವನ್ನೆಲ್ಲ ಪ್ರಳಯ ಕಾಲದಲ್ಲಿ ಒಬ್ಬಳೇ ನುಂಗಿ ನಿಂತು ಬಿಡ್ತೀಯಾ, ನೀನೊಬ್ಬಳೇ ಉಳಿದು ಬಿಡ್ತೀಯಾ. ಅದಕ್ಕೆ ಅವಳು ಯಾವಾಗಲೂ ಇರೋಳಿದ ಆದಿಶಕ್ತಿ, ಯಾವಾಗಲೂ ಇರೋಳು. ಪ್ರಳಯ ಬಂದರೆ ಎಲ್ಲವನ್ನೂ ನುಂಗ್ಬಿಡೋಳು. ಆ ಥರ ದೊಡ್ಡದಾಗಿ ಅವಳನ್ನು ಕಲ್ಪನೆ ಮಾಡ್ಕೊಳ್ಬೇಕು. ಚರಾಚರವನ್ನು ಅವಳು ನುಂಗ್ಬಿಡುವಾಗ ಒಂದು ಎಲೆಯನ್ನೂ ಬಿಡೋದಿಲ್ಲ, ನುಂಗ್ತಾಳೆ. ಅದಕ್ಕೆ ಅವಳು ಅಪರ್ಣ, ಚಂಡಿಕಾ, ಮುಂಡಾಸುರ ನಿಶೋಧಿನಿ, ಅಕ್ಷರ ಅಂತ ಹೇಳ್ತೀವಿ. ಹಾಗೆ ಅವಳು ಗಿರಿಜೆಯಾಗಿದ್ದಾಗ ಅವಳು ಎಲೆಯನ್ನು ತಿಂದು ಮಾಡ್ತಾಯಿದ್ಲು, ಗಿರಿಜೆ. ಅದರಿಂದ ಅವಳು ತಿಂತಾಯಿದ್ಲು ಎಲೆನ ಅಂತ ಹೇಳಿ ಅವಳನ್ನು ಅಪರ್ಣ ಅಂತ ಕರೀತಾರೆ. ಮೃತ್ಯು ಅನ್ನುವ ಒಂದು ಮರಕ್ಕೆ, ನಮ್ಮಲ್ಲಿ ಮೃತ್ಯುಗೆ ಹೆದರ್ತೀವಿ ನಾವು. ಮೃತ್ಯುಂಜಯ ಜಪ ಹೇಳ್ತೀವಿ ಹೆದರ್ಕೊಂಡು ಅಲ್ವಾ. ನಾವೇನ ಮೃತ್ಯುಂಜಯನ ತ್ರ್ಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಉರ್ವಾರುಕಮಿವ ಬಂಧನಾತ್ ಅಂತ ಹೇಳ್ತೀವಲ್ಲ. ಮೃತ್ಯು ಎಂಬ ವೃಕ್ಷಕ್ಕೆ ಅವಳು ಕೊಡ್ಲಿ ಥರ. ಆ ಮೃತ್ಯು ಜ್ಞಾಪಕ ಬಂದರೆ ಅವಳು ಕೊಡ್ಲಿ, ಅದು ಕಾಪಾಡುತ್ತೆ ನನ್ನನ್ನು. ರೋಗ ಬಂದರೆ ಅವಳು ಹೀಲಿಂಗ್, ರೋಗಕ್ಕೆ ಸಿಡಿಲ್ ಪಡೆದಂಗೆ ಬರೆದು ಹೀಲ್ ಮಾಡಿಬಿಡ್ತಾಳೆ. ಭಕ್ತರ ಒಂದು ಚಿತ್ತದಲ್ಲಿ ಯಾರು ಆ ಭಕ್ತಿಯಿಂದ ಅಮ್ಮ ಮಹೇಶ್ವರಿ, ಮಹಾಕಾಳಿ, ಮಹಾಗ್ರಾಸ ಅಂತ ಯಾರು ಹೇಳ್ತಾರೋ ಅವರ ಚಿತ್ತದಲ್ಲಿ ನವಿಲಿನಂತೆ ಮೇಘಗಳು ಬಂದರೆ ನವಿಲು ಕುಣಿಯತ್ತಲ್ಲ, ಆ ಥರ ಅವಳು ಕುಣಿತಾಳೆ. ಸಮುದ್ರಕ್ಕೆ ಸಮುದ್ರದಕ್ಕೆ ಬೆಳದಿಂಗಳು ಬಂದರೆ ಹೇಗೆ ಅಜ್ಞಾನದಲ್ಲಿ ಎಲ್ಲವೂ ಹೊರಟೋಗುತ್ತೋ ಬೆಳದಿಂಗಳಲ್ಲಿ, ನಮ್ಮಲ್ಲಿ ಆ ರೀತಿ ಬೆಳದಿಂಗಳಲ್ಲಿ ಅನುಕಂಪ, ಪ್ರೇಮ ಎಲ್ಲವನ್ನ ಮೂಡಿಸಿ ಭಕ್ತರಿಗೆ ಆನಂದವನ್ನು ಉಂಟು ಮಾಡ್ತಾಳೆ. ಭಾಗ್ದಾಬ್ದಿ ಚಂದ್ರಿಕಾ ಭಕ್ತ ಚಿತ್ತ ಕೇಕಿ ಘನಾಘನ ರೋಗ ಪರ್ವತ ದಂಬೋಲಿ ಮೃತ್ಯುದಾರು ಕುಟಾರಿಕ. ಈ ಜರ ಅನ್ನೋದ್ರೆ ಏನಾದರೆ ಜರ ಮೃತ್ಯು ರೋಗ ಅನ್ನಲ್ವಾ. ಮುಪ್ಪು ಅನ್ನೋದು ಅದು ಕತ್ತಲು ಒಂಥರ ಮುಪ್ಪು. ಅದಕ್ಕೆ ಒಂದು ಸೂರ್ಯ ಪ್ರಭೆಯನ್ನು ಕೊಡ್ತಾಳೆ. ಅವಳು ದೌರ್ಭಾಗ್ಯ ಬರುತ್ತೆ ಕೆಲವರಿಗೆ, ಒಂದೊಂದು ಸತಿ ಎಲ್ಲ ಇರುತ್ತೆ ಏನೂ ಇಲ್ಲ ಅಂತ ಅನಿಸುತ್ತೆ. ಆ ದೌರ್ಭಾಗ್ಯ ಬಂದಾಗ ಹತ್ತಿ ಥರ ಬಿರುಗಾಳಿಗೆ ಹತ್ತಿ ಹೊಡ್ಕೊಂಡು ಹೋದಾಗೆ ಆ ದೌರ್ಭಾಗ್ಯ ಅನ್ನೋ ಹೊಟ್ಟೋಗಿ ಭಾಗ್ಯ ನಮಗಿದೆ, ಭಾಗ್ಯವಂತರು ನಾವು ಅನಿಸುತ್ತೆ. ಪಾಪವನ್ನು ಸುಟ್ಟುಬಿಡ್ತಾಳೆ. ಪಾಪದ ಅಗ್ನಿಯನ್ನೇ, ದೊಡ್ಡ ಪಾಪದ ಒಂದು ಅರಣ್ಯವನ್ನೇ, ಆ ದಾವಾಗ್ನಿಯನ್ನೇ ಅವಳು ಸುಟ್ಟುಬಿಡ್ತಾಳೆ. ಅದಕ್ಕೆ ನಾವು ಸಂಕಲ್ಪವನ್ನು ಮಾಡಬೇಕು. ಪಾಪ ನಾಶವಾಗುವ ಸಂಕಲ್ಪ ಮಾಡಿಸ್ತಾಳೆ ನಮ್ಮ ಹತ್ರ. ಹಿಂದಿನ ಜನ್ಮ ಪುಣ್ಯವೆಲ್ಲ, ಪಾಪವೆಲ್ಲ ಹೋಗಿ ಪುಣ್ಯ ಬರೋದಕ್ಕೆ ಎಲ್ಲ ಸಂಚಿತ ಕರ್ಮಗಳು ಕಳೆಯೋದಕ್ಕೆ ಸಂಸ್ಕಾರವನ್ನು ಕೊಡ್ತಾಳೆ. ಇದು ಅಜ್ಞಾನದ ಒಂದು ಕತ್ತಲನ್ನು ಹೋಗಿಸ್ತಾಳೆ. ಅಜ್ಞಾನದ ಇದಕ್ಕೆ ಒಂದು ಮಳೆಯನ್ನು ಸುರಿಸ್ತಾಳೆ. ಸುಧಾವೃಷ್ಟಿ ಆಗ್ತಾಳೆ, ಅಂದರೆ ಅಮೃತದ ಮಳೆಯನ್ನು ಕರೆಸ್ತಾಳೆ ಅವಳು. ಭವದಾ ವಸುಧಾ ವೃಷ್ಟಿ ಪಾಪಾರಣ್ಯದ ವಾದಲ. ಸಂಸಾರ ಅನ್ನೋದು ದಾವಾಗ್ನಿ,
ಈ ದೇವಿಯ ಈ 21 ನಾಮಗಳನ್ನು ಯಾರು ಹೇಳ್ಕೊಳ್ತಾರೆ, ಭವದಾ ವಸುಧಾ ವೃಷ್ಟಿ ಪಾಪಾರಣ್ಯದ ವಾನಲ ದೌರ್ಭಾಗ್ಯ ತೂಲವಾತೂಲ ಜರಾಧ್ವಾಂತರ ವಿಪ್ರವ ಭಕ್ತ ಚಿತ್ತ ಕೇಕಿ ಘನಾಗಿನ ರೋಗ ಪರ್ವತದಂಬೂಲಿ ಮೃತ್ಯುದಾರು ಕುಟಾರಿಕ. ಇದನ್ನು ಪೂರ್ತಿ ಹೇಳಿದ್ರೆ 21 ನಾಮ ಆ ದೇವಿಯನ್ನು ನೆನೆಸ್ಕೊಂಡು ಆ ತಾಯಿ ಗಿರಿಜೆ ನಿಮ್ಮನ್ನು ಕಾಪಾಡ್ತಾಳೆ.